ಇವತ್ತು ಬಜಾರ್ನಲ್ಲಿ ಸೀರೆ ವ್ಯಾಪಾರ ಮಾಡ್ತಿರೋದು 1250 ರೂಪಾಯಿ ಸೀರೆ ಮಾಡ್ತಾವ್ರೆ. ನಮಗೆ ಕೂಲಿ ಕೊಡ್ತಿರೋದು 350 400 ರೂಪಾಯಿ ಕೊಡ್ತಾರೆ. ಆ ತಿಂಗಳು ಮುಂಚೆ ಆ ತಿಂಗಳು ಮುಂಚೆ 1500 2000 ಮೇಲೆ ಅವಾಗ ಅಷ್ಟೇ ಕೂಲಿ ಕೊಟ್ಟವ್ರೆ. ಅವಾಗ ಏನು ಸಿಕ್ಕಿಲ್ಲ ಅಂತ ಇವಾಗ ಏನು ಸಿಕ್ಕಿಲ್ಲಂತೆ. ದಯಮಾಡಿ ಹೇಳ್ತೀನಿ ಕೇಳಿ ಸರ್, ದಯವಿಟ್ಟು ಅಧಿಕಾರಿಗೆ ಗಮನ ಕೇಳ್ತಾ ಇದ್ದೀನಿ. ಸೋಮವಾರದಿಂದ ಶನಿವಾರ ತನಕ ಕೆಲಸ ಮಾಡಿಸಿ, ಬೆಳಿಗ್ಗೆ ಅವರಿಂದ ಸಂಜೆ ತನಕ ಕೆಲಸ ಮಾಡಿಸಿ. ಸಾವುಕಾರರಾಗಿ ಇರ್ತಾರೆ, ಬಡವರಾಗಿ ಇರ್ತಾರೆ. ದಯವಿಟ್ಟು ಏನಾಯ್ತ ಆ ಥರ ಸಮಯ ಮಾಡಿಸಿ. ದಯವಿಟ್ಟು ಯಾರು ಇದಾಗಲ್ಲ. ಅದರೊಳಗೆ ಸ್ಥಳೀಯ ನೇತಾರರಿಗೆ ಮಾನ್ಯತೆ ಕೊಡ್ತಾರೆ ಓನರ್ಗಳು. ಯಾಕೆಂದ್ರೆ ಎಲ್ಲಿಂದ ಬಂದಿರೋರಿಗೆ ಅವ್ರು ಏನು ಮಾಡ್ತಾರೆ, ಒಂದು ಆಧಾರ್ ಕಾರ್ಡ್ ವೆರಿಫೈ ಮಾಡಿಲ್ಲ, ಏನು ಮಾಡಿಲ್ಲ ಸರ್. ನಾಳೆ ದಿವಸ ಅಕ್ಕಪಕ್ಕ ಹೆಣ್ಮಕ್ಳಿಗೆ ಒಂದು ನಾನು ಇದುವರೆಗೂ ಇನ್ನೂ ಹೊರ ರಾಜ್ಯದಿಂದ ಬಂದಿರೋ ಬಗ್ಗೆ ನಾನು ಮಾತಾಡೇ ಇಲ್ಲ. ಮೊದಲು ನಾನು ಹಾಕಿದ್ರೆ ನಿಮ್ ಸಮಸ್ಯೆ ಏನು ಅಂತ ಕೇಳೋದು, ಆಮೇಲೆ ಹೊರ ರಾಜ್ಯದ ಬಗ್ಗೆ ಹೋಗೋಣ. ಅಷ್ಟು ನಿಮ್ ಸಮಸ್ಯೆ ಮಾತ್ರ ಹೇಳಿ ಸರ್. ದಯವಿಟ್ಟು 3 ನಾಳೆ ಮಾಡೋದಕ್ಕೆ ನನ್ನ ಮಿಕ್ಸ್ ಮಾಡಬೇಡಿ. ಹೊರ ರಾಜ್ಯದ ಆಮೇಲೆ ತಗೋಣ. ಇವತ್ತು 3 ನಾಳೆ ಮಾಡೋದಕ್ಕೆ ಮುಂಚೆ 400 ರೂಪಾಯಿ ಕೊಡ್ತಾ ಇದ್ರು, 350 ರೂಪಾಯಿ ಮಾಡಿದ್ದಾರೆ. 350 ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ. ಈಗ 2 ನಾಳೆ ಮಾಡೋದು 330 320 ಕೊಡ್ತಿದ್ರು, ಅದು 250 ರೂಪಾಯಿ ಮಾಡಿದ್ದಾರೆ. ಅದು ಏನು ಗೊತ್ತಾಗಲ್ಲ. ದಯಮಾಡಿ ಸಹಕಾರಿಗಳಿಗೆ ಕಳಿಸಿ. ಯಾಕೆಂದ್ರೆ ಇವತ್ತು ಬಂಡವಾಳ ಬೀಳ್ತಿರೋದು ಅರ್ಧಕ್ಕೆಲ್ಲ ಲಾಭ ಸಿಗ್ತದೆ. ಲಾಭ ಬಂದರೆ ಯಾರು ಕಾರ್ಮಿಕರು ಕೊಡಲ್ಲ, ಅವರು ಯಾವ ಕಾರ್ಮಿಕರು ಕೊಡಲ್ಲ. ಇವತ್ತೆಲ್ಲ ಸೀರೆ ಹೊಂದಿಲ್ಲ ಅಂತ ಹೇಳ್ಬಿಟ್ಟು ಕಾರ್ಮಿಕರಿಗೆ ಕೂಲಿ ಕಟ್ ಮಾಡ್ತಾವ್ರೆ. ಇನ್ನೊಂದು ಅವಕಾಶ ದಯಮಾಡಿ ಮುಕ್ತ ಮಾರುಕಟ್ಟೆ ಇಲ್ಲ ಮಾಡ್ಬಿಟ್ಟು ವ್ಯವಸ್ಥೆ ಮಾಡ್ಕೊಡ್ರಿ. ಅವ್ರಿಗೆ ಮುಕ್ತ ಮಾರುಕಟ್ಟೆ ಅಂದ್ರೆ ಸೊಸೈಟಿ ಮಾಡ್ಕೊಡ್ರಿ. ಅವಾಗ ಅಲ್ಲೇ ಬಜಾರ್ ಇಲ್ಲೇ ಮಾಡಿ ಅವರು. ಅವಾಗ ಇವ್ರ ಹತ್ರ ಬಂದು ಸೀರೆ ತಗೊಂಡು ಹೋಗ್ತಾರೆ. ಅವಾಗ ಯಾರು ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸರ್. ಚಿಲ್ಲೆ ಹೊಡೆಯೋದು ಇದನ್ನು ಸಂಭ್ರಮ ಮಾಡಕ್ ಬಂದಿಲ್ಲ. ಶಿಸ್ತಿಂದ ಇದೆ. ಓ ಅನ್ನೋದು ಚಿಲ್ಲೆ ಹೊಡೆಯೋದೇನು ನಮಗೆ ನ್ಯಾಯ ಸಿಗ್ತದೆ. ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ. ಈಗ ದಯವಿಟ್ಟು ಎಲ್ಲರೂ 2 ನಿಮಿಷ. ಮೂಲಭೂತವಾಗಿ ಉದ್ಯೋಗಕ್ಕೆ ಇರುವಂತಹ ಸಮಸ್ಯೆಗಳು ನನಗೂ ಗೊತ್ತಿದೆ. ಒಂದು, ಈಗ ನಮ್ಮ ಇಲ್ಲೇ ಮುಂದೆ ಡಿವೈಎಸ್ಪಿ ಆಫೀಸ್ ಎದುರುಗಡೆ ಇರುವಂತಹ ಜಾಗ 11 ಗುಂಟೆ ಜಾಗ. ಎಷ್ಟಪ್ಪ ಈಗ ಎಷ್ಟಾಗಿದೆ? 10 ಗುಂಟೆ ಜಾಗ. ಅದರಲ್ಲಿ ಇವಾಗ ಏನ್ ಕೇಳಿದೀರಾ, ಮಾರಾಟ ಮಳಿಗೆ ಮಾಡ್ಲಿಕ್ಕೆ ನನ್ನ ಗ್ರಾಂಟಲ್ಲೇ 1 ಕೋಟಿ ರೂಪಾಯಿ ದುಡ್ಡನ್ನ ಹಾಕಿದೀವಿ. ಅಲ್ಲಿ ಅದರಿಂದ ಕಾರ್ಮಿಕರಿಗೆ ಏನೋ ಉಪಯೋಗ ಆಗುತ್ತೆ ಅಂದ್ರೆ ಎಂಡ್ ಆಫ್ ದ ಡೇ ಉಪಯೋಗ ಆಗುತ್ತೆ. ಬಜಾರಲ್ಲಿ ಧರ್ಮವರಂ ಹೋಗೋದಕ್ಕಿಂತ ಇಲ್ಲೇ ಬಂದು ಯಾರಾದ್ರೂ ಸೀರೆಗೆ ತಗೊಂಡ್ರೆ ಪೇಮೆಂಟು ಬೇಗ ಸಿಗುತ್ತೆ, ನಿಮ್ಗೂ ದುಡ್ಡು ಬೇಗ ಬರುತ್ತೆ. ಮಾಲೀಕರಿಗೂ ಈಗ ನೀವ್ ಹೇಳ್ತೀರಾ 1250 ಮಾಡ್ತಾರೆ, 1350 ಮಾಡ್ತಾರೆ ಅಂತ. ಅದ್ ಎಷ್ಟು ತಿಂಗಳು ಪೇಮೆಂಟ್ ಕೊಡ್ತಾರೆ? ಈ ಮಾಲೀಕರು ಅವ್ರಿಗೆ ಲಾಸ್ ಆಗ್ಲಿ, ಅವ್ನು ಯಾರಾದ್ರೂ ದುಡ್ಡು ಎತ್ಕೊಂಡು ಹೋದ್ರು ನಿಮ್ಗಂತೂ ಸಂಬಳ ಕೊಡ್ಲೇಬೇಕಾ? ಮಾಲೀಕರು ಇವತ್ತಿಗೂ ಯಾರ ಹತ್ರ ಪೆಂಡಿಂಗ್ ಇಟ್ಕೊಂಡವ್ರ? ಮಾಲೀಕರು ಯಾರಾದ್ರೂ ಕೂಲಿ ಕಾರ್ಮಿಕರಿಗೆ ಇಷ್ಟು 50,000 ಕೊಡ್ಬೇಕು, 20,000 ಕೊಡ್ಬೇಕು, ಯಾರಾದ್ರೂ ಪೆಂಡಿಂಗ್ ಇಟ್ಕೊಂಡವ್ರ? ಯಾರು ಇಲ್ಲ. ನಾವು ಮಾಲೀಕರಿಗೂ ಅವ್ರು ಏನ್ ಸರಿಯಾಗಿ ಮಾಡ್ತಾರೋ ಅದಕ್ಕೂ ನಾವು ಅವ್ರಿಗೆ ಪ್ರಶಂಸೆ ಕೊಡ್ಬೇಕಾಗತ್ತೆ. ಅವ್ರು ಏನ್ ಸಾಲ ಮಾಡ್ತಾರೋ ಸೋಲ ಮಾಡ್ತಾರೋ ಅವ್ರಿಗೆ ಲಾಭ ಬರುತ್ತೋ ನಷ್ಟ. ಬಿಸ್ನೆಸ್ ಅಂದ್ರೆ ಲಾಭ ನಷ್ಟ. ಒಂದ್ರಲ್ಲಿ ನಷ್ಟ ಆಗುತ್ತೆ, ಒಂದ್ರಲ್ಲಿ ಲಾಭ ಆಗುತ್ತೆ. ಆದ್ರೆ ನಿಮ್ಗಂತೂ ಕೂಲಿ ಬಂಡವಾಳ ವಾರ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಎಲ್ಲೂ ಸಮಸ್ಯೆ ಇಲ್ಲ. ಈಗ ನೀವು ಸಮಸ್ಯೆ ಇರುವಂತದ್ದು ರೇಟ್. ಒಂದ್ ಸೀರೆಗೆ ನಮ್ಗೆ ಕೊಡ್ತಾರಂತ ಕೂಲಿ ಕಮ್ಮಿ ಇದೆ, ಅದ್ರ ಜಾಸ್ತಿ ಮಾಡ್ಬೇಕು ಅಂತ. ಅದ್ ಕಾನೂನಲ್ಲಿ ನಮ್ಗೆ ಯಾರಿಗೂ ಚೌಕಟ್ಟ ಅಧಿಕಾರ ಇಲ್ಲ. ಅದೇನಿದ್ರು ನೀವು ಮಾಲೀಕರು ಕುತ್ಕೊಂಡು ಒಂದು ಸಭೆ ಏರ್ಪಡಿಸಿ. ಇವತ್ತವರೆಗೂ ಇವಾಗ 16 ನೇಕಾರ ಕೂಲಿ ಕಾರ್ಮಿಕ ಸಂಘಟನೆ ಇರ್ಬೋದು. ಒಂದು ಸಂಘಟನೆಯಿಂದ ಒಬ್ಬೊಬ್ಬ ಯಾರು ಪ್ರಮುಖರು ನೀವು ಬನ್ನಿ, ಮಾಲೀಕರನ್ನ ಕರೆಯುವಂತ ಕೆಲಸ ನಾನು ಮಾಡ್ತೀನಿ. ಯಾರು ಅಂತ ಹೇಳಿ ನೀವು ಒಂದು 5 ಜನ ಬಂದ್ರಿ, ಇವತ್ತು ಇಷ್ಟು ಜನ ಸೇರಿದ್ರ, ನೀವೆಲ್ಲರೂ ಪರವಾಗಿ ಯಾರಾದ್ರೂ 5-10 ಜನ ಬರ್ಬೇಕು. ಬಂದಾಗ ನಾವು ಅವ್ರು ಮಾತಾಡೋ ಪ್ರಬಂಧ ಹೋಗ್ಬೇಕಾದ್ರೆ ಅದ್ರ ನೇತೃತ್ವ ತಗೊಂಡಿ ಬಂದಾಗ ಒಂದು 5 ಜನ ಬಂದ್ರೆ ಏನಾಗಿದೆ ಎತ್ತ, ಕೂಲಿ ಯಾಕೆ ಕಮ್ಮಿ ಮಾಡಿದ್ದಾರೆ, ಜಾಸ್ತಿ ಮಾಡಕ್ಕೆ ಏನ್ ಮಾಡ್ಬೋದು, ಇದನ್ನ ಚರ್ಚೆ ಮಾಡ್ಲಿಕ್ಕೆ ಅದೊಂದು ಮಾಡೋಣ. ಸಮಸ್ಯೆ ಕೇಳ್ತೀನಿ ಆಮೇಲೆ. ಒಂದು ಮತ್ತೆ ಕೇಳ್ಕೊಂಡ್ಬಿಡಿ. ಮೊದಲನೇ ಸಮಸ್ಯೆ, ಯಾರ ಕೂಲಿ ಕಾರ್ಮಿಕರ ಕೆಲಸ ಇಲ್ಲ ಅವ್ರು ಅಷ್ಟು ಜನ ಕೆಲಸ ಕೊಡಿಸ್ಬೇಕು.
ಎರಡನೇದು ರೇಟ್ ಏನ್ ಕಮ್ಮಿ ಮಾಡಿದ್ದಾರೆ ಕೂಲಿ, ಅದಕ್ಕೋಸ್ಕರ ಮಾಲೀಕರ ಜೊತೆ ಕುತ್ಕೊಂಡು ಮೀಟಿಂಗ್ ಮಾಡಬೇಕು. ಎರಡು ಪ್ರಮುಖವಾದಂತಹ ಸಮಸ್ಯೆ ಇಲ್ಲಿರುವಂತಹ ಪ್ರತಿಯೊಬ್ಬರು. ಮೂರನೇ ಸಮಸ್ಯೆಗೆ ನಾನು ಬರ್ತೀನಿ. ಮೂರನೇ ಸಮಸ್ಯೆ ಬಂದಿರುವಂತದ್ದು ಹೊರ ರಾಜ್ಯದ ಕೂಲಿ ಕಾರ್ಮಿಕರು ಬಂದು ನಮ್ಮ ಕೆಲಸವನ್ನ ಕಿತ್ಕೊಂತ ಇದ್ದಾರೆ. ಇದು ನಿಮ್ ದೃಷ್ಟಿ. ಸೋಮವಾರ ಬಂದಿರೋದೇ ತಮ್ಮ ಸಮಸ್ಯೆ ಮಾಡ್ತಾರೆ. ನೀವು ಮಾತಾಡಿದ್ರೆ ಅಣ್ಣ, ಇರೋಣ. ನಿನಗೆ ಸಮಸ್ಯೆ ಬಗೆಹರ್ಬೇಕು, ಮಾತಾಡ್ಬೇಕು. ಅವರೆಲ್ಲ ಹೊರಗಡೆ ಹೋಗ್ಬೇಕು, ಇಲ್ಲೇ ಇರ್ಬೇಕು. ಅವರೆಲ್ಲ ಹೊರಗಡೆ ಹೋಗ್ಬೇಕು, ಇಲ್ಲೇ ಇರ್ಬೇಕು. ಅವರೆಲ್ಲ ಹೋಗ್ಬೇಕು, ಇಲ್ಲಿ ಸುಮ್ಮನೆ ಇರಿ. ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಸಂಘಟನೆಗಳಿಂದ ಯಾರಾದ್ರೂ 5 ರಿಂದ 10 ಜನ, ಮಾಲೀಕರ ಸಂಘಟನೆಯಿಂದ 5 ರಿಂದ 10 ಜನ ನಿಮ್ ಕೂಲಿ ಸಮಸ್ಯೆ ಪರಿಹರಿಸಲಿಕ್ಕೆ ಒಂದು ಸಭೆಯನ್ನು ಆಯೋಜನೆ ಮಾಡೋದು ನಾನು ಜವಳಿ ಇಲಾಖೆ ಮೇಡಮ್ ಅವರು ಅತಿ ತುರ್ತಾಗಿ ಮಾಡ್ತೀವಿ. ಇದು ಮೊದಲನೇ ಒಂದು. ಯಾರಿಗೆಲ್ಲ ಮತ್ತೆ ನಾನೇ ಹೇಳ್ಬಿಟ್ಟಿದ್ದೀನಿ, ಯಾವ ಮಾಲೀಕರು ಮಾತಾಡ್ಸೋ ಪ್ರಶ್ನೆ ಇಲ್ಲ. ಪೊಲೀಸ್ ಅವರು, ನಾವು, ಲೇಬರ್ ಇನ್ಸ್ಪೆಕ್ಟರ್ ಮೇಡಮ್ ಅವ್ರು ಮಾತಾಡಿ ಯಾರಿಗೆಲ್ಲ ಕೆಲಸ ಇಲ್ವೋ ಅಷ್ಟು ಜನ ಫಸ್ಟ್ ಈ ಜವಳಿ ಇಲಾಖೆಯಲ್ಲಿ 4 ದಿನದಲ್ಲಿ ನೋಂದಣಿ ಮಾಡ್ಕೊಳ್ಳಿ. ನಾವು ಕೂಲಿ ಕಾರ್ಮಿಕರು ಆದ್ರೆ ನಮಗ್ ಮಾಲೀಕರು ಕೆಲಸ ಕೊಡ್ತಿಲ್ಲ ಅನ್ನೋ ಅಷ್ಟು ಜನ ಬಂದು ನೋಂದಣಿ ಮಾಡ್ಕೊಳ್ಳಿ. ಅಷ್ಟು ಜನ ಕೆಲಸ ಕೊಡಿಸುವಂಥದ್ದು ನಮ್ಮ ಜವಾಬ್ದಾರಿ. ನಾನೇ ಹೇಳ್ತಾ ಇದ್ದೀನಿ, ಮಾಲೀಕರು ಕೇಳ್ತೀನೋ ಅವ್ರಿಗೆ ಏನ್ ಹೇಳ್ತೀನೋ ಇಲ್ಲಿರುವಂತ ಅಷ್ಟು ಕೂಲಿ ಕಾರ್ಮಿಕರು ಕೆಲಸ ಕೊಡುವಂತ ಕೆಲಸ ನಾವು ಮಾಡಿಸ್ತೀವಿ. 2 ಸಮಸ್ಯೆ ಬಗೆಹರುತ್ತೆ. ಹೊರ ರಾಜ್ಯದ ಕೂಲಿ ಕಾರ್ಮಿಕರು ಈ ಸಮಸ್ಯೆ ಬರ್ತೀವಿ. ಹೊರ ರಾಜ್ಯದ ಕೂಲಿ ಕಾರ್ಮಿಕರು ಇಲ್ಲಿ ಬರ್ತಾರೆ, ಅವ್ರು ಕಮ್ಮಿ ಇಸ್ಕೊಂತಾ ಇದಾರೆ. ಅವ್ರು ಕಮ್ಮಿ ಇಸ್ಕೊಂತಾ ಇರೋದ್ರಿಂದಲೇ ನಮ್ಗೆ ಇಷ್ಟೆಲ್ಲ ಆರ್ಥಿಕ ಸಮಸ್ಯೆ ಅಂತ ನಿಮ್ಮ ಮೊದಲನೇ ದೂಷಣೆ ಅಲ್ವಾ? ನಾವೇ ಇದ್ದಿದ್ರೆ ನಾವ್ ಇಷ್ಟೇ ಜನ ಇರ್ತಿದ್ವಿ, ನಾವ್ ಎಷ್ಟು ಹೇಳಿದ್ರೆ ಅಷ್ಟು ಮಾಲೀಕರು ಕೊಡೋರು. ಇವಾಗ ಮಾಲೀಕರಿಗೆ ಹೊರ ರಾಜ್ಯದವ್ರು ಅಲ್ಲಿಂದ ಬರ್ತಾರೆ, ಅವ್ರು ದಿನ ರಾತ್ರಿ, ಬೆಳಿಗ್ಗೆ ರಾತ್ರಿ ಅಲ್ಲೇ ಅಡಿಗೆ ಮಾಡ್ಕೊಂತಾರೆ, ಅಲ್ಲೇ ತಿಂತಾರೆ, ಅಲ್ಲೇ ಮಗ್ಗ ಬಿಡ್ತಾರೆ, ಅಲ್ಲೇ ಮಲ್ಕೊಳ್ಳೋದು ಅಲ್ಲೇ, ಸ್ನಾನ ಮಾಡೋದು ಅಲ್ಲೇ, ಅಡಿಗೆ ಮಾಡೋದು ಅಲ್ಲೇ, ಮಗ್ಗ ಬಿಡೋದು ಅಲ್ಲೇ. ಒಂದು ಮಗ್ಗ ಬಿಡೋದು, ಒಂದು ಮಗ್ಗ ಬಿಡೋದು, 2 ಮಗ್ಗ ಬಿಟ್ಟು ಇನ್ನೊಬ್ರು ಕೂಲಿ ಕಸ್ಕೊಂತಾರೆ. ಇದೇ ತರ ನಿಮ್ ದೃಷ್ಟಿ ಕ್ಲಿಯರ್ ಅಲ್ವಾ? ಒಬ್ಬರಾಗಿ 4 ಜನ ಕರ್ಕೊಂಡ್ ಬರ್ತಾರೆ ಸರ್. ಸಮಸ್ಯೆ ಮೇನ್ ಇದೆ. ಅವ್ರ ಆಚೆ ಮುಗಿತಾರೋ, ಅವ್ರ ಆಚೆ ಓಡಾಡ್ತಾರೋ, ಅದು ಕಾನೂನು ಸುವ್ಯವಸ್ಥೆ. ಅದು ಇನ್ಸ್ಪೆಕ್ಟರ್ ಇದ್ದಾರೆ, DYSP ಇದ್ದಾರೆ, ಇರ್ಲಿ ಕೇಳಿಸುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ DYSP ಅವರು, ಇನ್ಸ್ಪೆಕ್ಟರ್ ಅವರು, ಪೊಲೀಸ್ ಇಲಾಖೆ ಮಾಡ್ತಾರೆ. ನಿಮಗ್ ಸಮಸ್ಯೆ ಇರೋದೇನೋ ಅವ್ರು ಬಂದಿದ್ರಿಂದ ನಮಗ್ ಕಮ್ಮಿ ಕೊಡ್ತಾ ಇದ್ರೆ ಕೆಲಸ ಸಿಗ್ತಿಲ್ಲ, ಅಷ್ಟೇ ತಾನೇ? ಕಾನೂನಿನ ಚೌಕಟ್ಟಲ್ಲಿ ನಮ್ದು ನಿಮಗೆ ಗೊತ್ತಿರಲಿ, ಮೊದಲನೇದಾಗಿ ಗುಡಿ ಕೈಗಾರಿಕೆ. ಇದು ಯಾವುದೇ ಫ್ಯಾಕ್ಟ್ರಿ ಅಲ್ಲ, ಇದು ಯಾವುದೇ ಲೇಬರ್ ಕ್ಲಾಸ್ ಬರಲ್ಲ. ಇದು ಬರುವಂತದ್ದು ಗುಡಿ ಕೈಗಾರಿಕೆ. ನಾನೇ ಕೇಳಿದ್ದೀನಿ, ಹೆಂಗಣ ನಿಮ್ಗೆ 10 HP ಅವ್ರಿಗೂ ಮಾತಾಡ್ತಾನೆ ಒಬ್ಬರು ಬರಬೇಕು ಅಂದ್ರೆ, ನನ್ನ ಹೆಸರಲ್ಲಿ 4 ಮಗ ಓಡಿಸ್ತೀನಿ, ನನ್ನ ಹೆಂಡತಿ ಹೆಸರಲ್ಲಿ 4 ಮಗ ಓಡಿಸ್ತೀನಿ, ನನ್ನ ಮಗನ ಹೆಸರಲ್ಲಿ 4 ಮಗ ಓಡಿಸ್ತೀನಿ, ನನ್ನ ಮಗಳ ಹೆಸರಲ್ಲಿ 4 ಮಗ ಓಡಿಸ್ತೀನಿ. ಹಂಗಾಗಿ ನನ್ನ ಹತ್ರ 9 ಜನ 10 ಜನ ಸಮಸ್ಯೆ ಆಗಲ್ಲ. ನಾವು ಕಾನೂನು ಕೇಳಬೇಕು ಅಂದ್ರೂ ಫ್ಯಾಕ್ಟ್ರಿ ಇದ್ದಾಗ ಒಬ್ಬೊಬ್ಬರ ಹೆಸರಲ್ಲೂ ಸೆಪರೇಟ್ RR ನಂಬರು ಓನರ್ಗಳು, ಮಾಲೀಕರು ಆಲ್ರೆಡಿ ಇಟ್ಕೊಂಡಿದ್ದಾರೆ. ಹಂಗಾಗಿ ಇದು ಇರುವಂತ ವಾಸ್ತವಾಂಶ, ನನಗೆ ವಾಸ್ತವಿಕತೆ ಗೊತ್ತಿದೆ. ಈಗ ನಾವು ಅದನ್ನ ಸರಿಪಡಿಸ್ಬೇಕು ಅಂದ್ರೆ ನಮ್ಗಿರುವಂತದ್ದು, ನಾವು ಯಾವುದೇ ಕಾರಣಕ್ಕೂ ಶಂಕರ್ ಅವ್ರು ಹೇಳಿದ್ರು 10 ಮಗ ಇದ್ರೆ 8 ನಮಗ್ ಬಿಟ್ಕೊಡ್ಬೇಕು, 2 ಹೊರ ರಾಜ್ಯದ, ಹಂಗ್ ಮಾಡಕ್ಕಾಗಲ್ಲ. ನಿಮಗೇನು ಕೆಲಸ ಬೇಕು, ಇಲ್ಲಿ ದುಡಿಯುವಂತ ಪ್ರತಿ ಕೈಗೂ ಕೆಲಸ ಕೊಡಿಸುವಂತ ಕೆಲಸ ಜವಳಿ ಇಲಾಖೆ ಮತ್ತು ನಾವು 100 ಮಾಡೋಣ. ಇದನ್ನ ಮಾಡೋಷ್ಟು ಮಾತ್ರ ಮಾಡ್ಬೋದು. ಹೊರ ರಾಜ್ಯದವರು ಬರಬಾರ್ದು ಅನ್ನೋದಕ್ಕೆ ಆಗಲ್ಲ. ಹೊರ ರಾಜ್ಯದವ್ರು ಇಲ್ಲಿ ಬಂದ್ರೆ ಕಂಪಲ್ಸರಿ ಅವರನ್ನು ಕೂಲಿ ಕಾರ್ಮಿಕರು ಅಂತ ಹೇಳಿ, ಅಥವಾ ನೇಕಾರಿಕೆ ಕಾರ್ಡ್, ನೇಕಾರಕ್ಕೆ ಏನಿರುತ್ತೆ ಅದು ನೋಂದಣಿ ಇದ್ರೆ ಮಾತ್ರ ಅವ್ರು ಇಲ್ಲಿ ಮಗ್ಗ ಬಿಡಬಹುದು. ನನಗೆ ಇಷ್ಟ ಆಯ್ತು, ನಾನು ನಾಳೆ ಬಿಹಾರ್ ಹೋದೆ, ನಾನಲ್ಲಿ ಕೂಲಿ ಒರಿಸ್ಸಾಗ ಹೋದೆ, 50 ಜನ ನೇಮಿಸ್ಕೊಂಡ್ ಬಂದ್ಬಿಟ್ಟೆ, ನಾನು ಅವ್ರ ಕೈಲಿ ಬಿಡಿಸ್ತೀನಿ, ಅದರ ಅವಕಾಶ ಇಲ್ಲ. ನೇಕಾರಿಕೆ ಮಾಡಬೇಕಂದ್ರೆ ಜವಳಿ ಇಲಾಖೆಯಲ್ಲಿ ನೋಂದಣಿಯನ್ನ ಮಾಡ್ಕೋಬೇಕು. ಒಂದು. ಎರಡನೇದು, ಪ್ರತಿಯೊಬ್ಬ ಮಾಲೀಕ ಸ್ಥಳೀಯರನ್ನ ಬಿಟ್ಟು, ಸ್ಥಳೀಯ ಆಧಾರ್ ಕಾರ್ಡ್ ಇರೋರನ್ನ ಬಿಟ್ಟು, ನಿಮಿಷ ಕೇಳ್ತೇನೆ ಚಪ್ಪಾಳೆ, ನೀನೇ ಇಲ್ಲಿರೋದು ಅಂತ ಗೊತ್ತಿದೆ, ಯಾರಾದ್ರೂ ಮಾಲೀಕರು ಸ್ಥಳೀಯ ನೇಕಾರರನ್ನ ಅಂದ್ರೆ ಸ್ಥಳೀಯ ಆಧಾರ್ ಕಾರ್ಡ್ ಇರೋರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಇಟ್ಕೊಬೇಕು ಅಂದ್ರೆ ಕಂಪಲ್ಸರಿ ಪೊಲೀಸ್ ವೆರಿಫಿಕೇಶನ್ ಮಾಡಿಸಲೇಬೇಕು.
ಈ ಎರಡು ಕೆಲಸಗಳನ್ನ ಕಂಪಲ್ಸರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜವಳಿ ಇಲಾಖೆಯಿಂದ ಮಾಡಿಸ್ತೀವಿ. ನಿಮಗೆ ಮೇಜರ್ ಸಮಸ್ಯೆ ಎಲ್ಲೇ ಹೋಗಿ ಸುಟ್ಟು ಬಂದ್ರು ದುಡ್ಡಿನ ಸಮಸ್ಯೆ, ಅದು ಬಗೆಹರಿಬೇಕು ಅಂದ್ರೆ ನೀವೆಲ್ಲ ಒಗ್ಗಟ್ಟಾಗಿ ನಮ್ಗೆ ಈ ರೇಟ್ ಕೊಟ್ರೆ ನಾವು ಬಿಡೋದು ಅನ್ನೋ ನಿಮ್ಮಲ್ಲಿ ಒಗ್ಗಟ್ಟು ಬಂದ್ರೆ ಅದಾಗತ್ತೆ. ಇಷ್ಟೆಲ್ಲ ಎಷ್ಟು ನಾವೇನು ಮಾಡಕ್ಕಾಗಲ್ಲ. ನಿಮ್ ಸಂಘಟನೆಗಳವರು 10 ಜನ ಪ್ರಮುಖರು ಪ್ರಬಂಧವ್ರ ಜೊತೆ ಬಂದ್ರೆ ನಾನು ಮಾಲಿಕರ ಕಡೆಯಿಂದ ಒಂದು 10 ಜನ ಪ್ರಮುಖರನ್ನ ಕರೆಸಿ ಆ ರೇಟಿಂಗ್ ವಿಚಾರ ಮಾತಾಡ್ತೀನಿ. ಯಾಕೆಂದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇವತ್ತು ಮಾಲೀಕರಾಗಿದ್ದಾರೆ, ಯಾರೆಲ್ಲ ಇವತ್ತು ಉದ್ಯಮ ಮಾಡ್ತಾ ಇದ್ದಾರೆ, ಯಾರೆಲ್ಲ ಇವತ್ತು ಮಗ್ಗ ನಡೆಸ್ತಾ ಇದ್ದಾರೆ, ಅಷ್ಟು ಜನ ಕೂಲಿ ಕಾರ್ಮಿಕರಾಗಿ ದೊಡ್ಡಬಳ್ಳಾಪುರ ಬಂದವರು. ಹಳಬರು ಎಲ್ಲರೂ ವೃತ್ತಿ ಬಿಟ್ಬಿಟ್ಟಿದ್ದಾರೆ. ಮುಂಚೆ ಇಲ್ಲಿ ನಡೆಸ್ತಾ ಇದ್ದಂಥವ್ರು ಯಾರು ಇವತ್ತು ಈ ಸವಾಸನೆ ಬೇಡ ಅಂತ ಹೇಳಿ 50% ವೃತ್ತಿ ಬಿಟ್ಟಿದ್ದಾರೆ. ಇರೋ 50% ನೀವು ಈ ರೀತಿ ಏನಾದ್ರು ನೀವು ತೊಂದರೆ ಕೊಡಬಾರ್ದು, ಅವರು ತೊಂದರೆ ಕೊಡಬಾರ್ದು. ಉದ್ಯಮನೇ ನಿಂತೋಯ್ತು ಅಂದ್ರೆ ನನಗೂ ಲಾಭ ಇಲ್ಲ, ನಿಮ್ಗೂ ಲಾಭ ಇಲ್ಲ, ಅವ್ರಿಗೂ ಲಾಭ ಇಲ್ಲ. ನಮ್ಮ ಕುಟುಂಬ ನಡಿಬೇಕು. ಮೊದಲನೇದಾಗಿ ನೇಕಾರಿಕೆ ಚೆನ್ನಾಗಿ ನಡಿಬೇಕು, ಅದು ನಮ್ಮೆಲ್ಲರ ಆದ್ಯತೆ ಇರಬೇಕು. ಕೂಲಿಗಾರರಾಗಲಿ ಮಾಲೀಕರಾಗಲಿ ನೇಕಾರಿಕೆ ಇದ್ರೆ ಮಾತ್ರ ನಮಗ್ ಬೆಲೆ, ನೇಕಾರರ ಬೆಲೆ, ಕೂಲಿ ಕಾರ್ಮಿಕರ ಬೆಲೆ. ಹಾಗಾಗಿ ನೇಕಾರಿಕೆ ಉದ್ಯಮಕ್ಕೆ ತೊಂದರೆ ಕೊಡುವಂತ ಕೆಲಸ ನೀವು ಯಾರು ಮಾಡಬಾರ್ದು. ಇದು ದಯವಿಟ್ಟು ನಾನು ಎಲ್ಲ ಇಲಾಖೆಗಳ ಪರವಾಗಿ ನೀವು ಕೇಳ್ಕೊಳ್ಳುವಂಥದ್ದು. ಯಾರೋ ಹೇಳಿದ್ರು ಹೊಡಿಯೋದು ಬಡಿಯೋದು ಓಡಿಸ್ಬಿಡ್ತೀವಿ ಅನ್ನೋದು, ದಯವಿಟ್ಟು ನೀವು ಇದು ಯಾರು ಮಾಡಬಾರ್ದು. ನಾನು ಹೇಳ್ತಾ ಇದ್ದೀನಿ, ಮಾಲೀಕರು ಪೊಲೀಸ್ ವೆರಿಫಿಕೇಶನ್ ತಗೊಳ್ಳೋಂಥ ಕೆಲಸ ಕಂಪಲ್ಸರಿ ನಾವು ಮಾಡಿಸ್ತೀವಿ. ನೀವು ಯಾರ ಮೇಲೂ ದೌರ್ಜನ್ಯ ಮಾಡುವಂಥದ್ದು, ದಬ್ಬಾಳಿಕೆ ಮಾಡುವಂತ ಕೆಲಸ ನಿಮ್ಮಿಂದ ಆಗ್ಬಾರ್ದು. ಎಲ್ಲಾದ್ರೂ ಸಮಸ್ಯೆ ಇದೆಯಾ, ಪೊಲೀಸ್ ಡಿಪಾರ್ಟ್ಮೆಂಟ್ ಅರ್ಜಿ ಕೊಡಿ, ಮೇಡಮ್ ಹೋಗಿ ಅರ್ಜಿ ಕೊಡಿ. ಈ ರೀತಿ 50 ಜನ ಇಟ್ಕೊಂಡು ತೊಂದರೆ ಆಗ್ತಿದೆ, ತಪ್ಪು ಮಾಡ್ತಾ ಇದ್ದಾರೆ, ಅರ್ಜಿ ಕೊಡಿ. ಕಾನೂನು ಅದ್ರ ಕೆಲಸ ಮಾಡುತ್ತೆ. ಕಾನೂನನ್ನ ಕೈಗೆತ್ಕೊಳ್ಳುವಂತ ಕೆಲಸ ಮಾಡಬೇಡಿ. ಇಷ್ಟನ್ನ ಹೇಳ್ತಾ ರೇಟಿಂಗ್ ವಿಚಾರ, ಕೆಲಸದ ವಿಚಾರ ಇದೆರಡು ಸಾಲ್ವ್ ಮಾಡ್ಲಿಕ್ಕೆ ಸಭೆಯನ್ನ ಆಯೋಜಿಸ್ತೀವಿ. ಈ ಎರಡು ನೀವೆಲ್ಲ ಒಂದು ಸಭೆ ಮಾಡ್ಕೊಂಡು ಮಾಲೀಕರನ್ನು ಕರಿತೀವಿ. ಮಾಲೀಕರು ಕಂಪಲ್ಸರಿ ಕಾರ್ಡ್ ಮಾಡಿಸ್ಬೇಕು, ವೆರಿಫಿಕೇಶನ್ ಮಾಡಿಸ್ಬೇಕು, ಅಷ್ಟು ಕಂಪಲ್ಸರಿ ಮಾಡ್ತೀವಿ. ಹೊರ ರಾಜ್ಯದವರು ಕಾನೂನಿನ ಸಮಯ ಇನ್ನೊಂದು ಮತ್ತೊಂದು ನಿಮ್ ಬೇಡಿಕೆ ಏನಿದೆ, ಅದು ಮನೆಯಲ್ಲಿದ್ದಾಗ ನಾನು ಮನೆ 20 ಅವರ್ ಕೆಲಸ ಮಾಡ್ತೀನಿ ಅಂದ್ರೆ ನಮ್ಮ ಮನೆಯಲ್ಲಿ ಯಾರು ನನ್ನ ನಿಲ್ಸಕ್ಕಾಗಲ್ಲ. ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ. ನನ್ನ ಮನೆಯಲ್ಲಿ ನಾನೇನಾದ್ರು ಫ್ಯಾಕ್ಟ್ರಿ ಇಟ್ಕೊಂಡು 50 ಮಗ ನಡ್ಸ್ಕೊಂಡು 20 ಮಗ ನಡ್ಸ್ಕೊಂಡು, ಈಗ ಉದಾಹರಣೆಗೆ ಎಲ್ಲೋ ಜೋಗಳ್ಳಿಯಲ್ಲಿ ಒಂದಷ್ಟು ಫ್ಯಾಕ್ಟ್ರಿ ಇದಾವೆ, ಅಳ್ಮಲ್ಗಿಯಲ್ಲಿ ಒಂದೆರಡು ಫ್ಯಾಕ್ಟ್ರಿ ಇವೆ, ಆಲಹಳ್ಳಿಯಲ್ಲಿ ಒಂದಷ್ಟು ಫ್ಯಾಕ್ಟ್ರಿ ಇವೆ. ಫ್ಯಾಕ್ಟ್ರಿ ಇಟ್ಕೊಂಡು ನಡೆಸಿದ್ರೆ ಕಡೆನಲ್ಲಿ ಬೇಕಾದಷ್ಟು ಫ್ಯಾಕ್ಟ್ರಿ ಇದಾವೆ. ಫ್ಯಾಕ್ಟ್ರಿಯಲ್ಲಿ ಏನಾದ್ರು ನಡೆಸಿದ್ರೆ ಅದಕ್ಕೆ ಏನ್ ಕ್ರಮ ತಗೋಬೇಕು, ಲೇಬರ್ ಇನ್ಸ್ಪೆಕ್ಟರ್ ಜೋಡಿ ಇಲಾಖೆ ತಗೊಳ್ತಾರೆ. ಇಂಡಿವಿಜುವಲ್ ಆಗಿ ಮನೆಗಳಲ್ಲಿ ನಡೆಸಿದ್ರೆ ನಾವು ಯಾವುದೇ ರೀತಿಯಾದಂತ ಕ್ರಮ ತಗೊಳಕ್ ಆಗಲ್ಲ. ಇಲ್ಲಿ ಏನಾದ್ರು ಕೇಸಲ್ಲಿ ಆತರ 20 ಮಗ ನಡೆಸ್ತಾ ಇದ್ದಾರೆ, ನೈಟ್ ಅಂಡ್ ಡೇ ನಡೆಸ್ತಾ ಇದ್ದಾರೆ, 2 ಶಿಫ್ಟ್ ಅಲ್ಲಿ ನಡೆಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನೀವು ಅರ್ಜಿ ಕೊಟ್ರೆ ಅದಕ್ಕೆ ಏನೆಲ್ಲ ಫ್ಯಾಕ್ಟ್ರಿ ನಾರ್ಮ್ಸ್ ಬರಬೇಕು, ಎಷ್ಟು ಅವರ್ ಕೆಲಸ ಮಾಡಬೇಕು, ಎಷ್ಟು ಅವರ್ ಕರೆಂಟ್ ನೋಡಬೇಕು, ಎಷ್ಟು ಅವರ್ ಲೇಬರ್ ಮಾಡಬೇಕು, ESI PF ಏನ್ ಕೊಡ್ಬೇಕು ಅದನ್ನ ಮಾಡಿಸ್ತೀವಿ. ಇಷ್ಟ್ರ ಜೊತೆಗೆ ಮುಂದಿನ ಅಧಿವೇಶನದಲ್ಲಿ ನೀವು ಕೇಳ್ತಾ ಇರೋಂಥ ಬಹುದೊಡ್ಡ ಬೇಡಿಕೆ, ನೇಕಾರ ಕೂಲಿ ಕಾರ್ಮಿಕರನ್ನ ಅಸಂಘಟಿತ ಕೂಲಿ ಕಾರ್ಮಿಕರಿಗೆ ಸೇರಿಸಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಕೊಡುವಂತ ಕೂಲಿ ಕಾರ್ಮಿಕ ಏನದು ಕಟ್ಟಡ ಕೂಲಿ ಕಾರ್ಮಿಕರಿಗೆ ಯಾವ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸ ದುಡ್ಡನ್ನ ಕೊಡ್ತಾರೆ, ಯಾವ ರೀತಿ ಅವರಿಗೆ ಹಾಸ್ಪಿಟಲ್ ದುಡ್ಡನ್ನ ಕೊಡ್ತಾರೆ, ಯಾವ ರೀತಿ ಅವ್ರ ಮನೇಲಿ ಒಂದು ಮದುವೆ ಆದ್ರೆ 10,000 ರೂಪಾಯಿ ದುಡ್ಡನ್ನ ಕೊಡ್ತಾರೆ, ಯಾವ ರೀತಿ ಅವ್ರ ಮನೇಲಿ ಒಂದು ಸಾವು ಆದ್ರೆ 10,000 ರೂಪಾಯಿ ದುಡ್ಡನ್ನ ಕೊಡ್ತಾರೆ, ಅದೇ ರೀತಿಯಲ್ಲಿ ನೇಕಾರರನ್ನ ಕೂಲಿ ಕಾರ್ಮಿಕರಾಗಿ ಸೇರಿಸಿಕೊಂಡು ನಮ್ಮ ಕಾರ್ಮಿಕ ಇಲಾಖೆಯಿಂದ ಬರೋ ಎಲ್ಲ ಸವಲತ್ತು ಸಿಗಬೇಕು ಅಂತ ಕೇಳಿ ಅದಕ್ಕೆ ಹೋರಾಟಕ್ಕೆ ನಾನು ನಿಮ್ ಜೊತೆ ಮೊದಲನೇದಾಗಿ ಕೈ ಜೋಡಿಸ್ತೀನಿ. 16 ವರ್ಷಗಳಿಂದ ನಡೀತಾ ಇದ್ದಾವೆ. ಸರ್ಕಾರ ಇವತ್ತು ಮಾಲೀಕರಿಗೆ ಕರೆಂಟ್ ಕೊಡುತ್ತೆ, ಕಾರ್ಮಿಕರಿಗೆ ಬರೀ ದುಡ್ಡು ಕೊಡುತ್ತೆ. ದುಡ್ಡು ಕೊಡೋದ್ರಿಂದ ನಮ್ಗೆ ಅನುಕೂಲ ಇಲ್ಲ. ಹಾಸ್ಪಿಟಲ್ ESI ಆಸ್ಪತ್ರೆಯಲ್ಲಿ ನಮಗೆ ಫ್ರೀ ಚಿಕಿತ್ಸೆ ಕೊಡಬೇಕು. ನಮಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯ ಮಾಡಬೇಕು. ನಮ್ಮ ಮನೆಯಲ್ಲಿ ಸಾವು ನೋವು ಮದುವೆ ಆದಾಗ ಕಾರ್ಮಿಕ ಇಲಾಖೆ ಯಾವ ರೀತಿ ಕಟ್ಟಡ ಕಾರ್ಮಿಕರು ಕೊಡ್ತಾರೆ ಆ ರೀತಿ ನಮಗೂ ಸಹಾಯ ಮಾಡಬೇಕು. ಇದನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ಲಿಕ್ಕೆ ನೀವು ಯಾವಾಗ ರೂಪಿಸಿದ್ರು ನಾನೇ ಮುಂಚೂಣಿಯಲ್ಲಿ ಬಂದು ನಿಮ್ಮೆಲ್ಲರ ಜೊತೆ ನಿಂತು ಸದನದಲ್ಲೂ ಅದ್ರ ಬಗ್ಗೆ ಮಾತಾಡ್ತೀನಿ. ಇದ್ರ ಜೊತೆಗೆ ಯಾವ ರೀತಿ ಇವತ್ತು ಕೈಮಗ್ಗ ಹ್ಯಾಂಡ್ಲೂಮ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ, ರಿಸರ್ವೇಶನ್ ಆಕ್ಟ್, ಪ್ರೊಟೆಕ್ಷನ್ ಆಕ್ಟ್ ಅಲ್ಲ. ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ಅಲ್ಲಿ ಏನಾಗಿದೆ, ನಿಮ್ಗೆ 15 ವೆರೈಟಿ 14 ವೆರೈಟಿ ಅಂದ್ರೆ ಇವಾಗ ನಿಮ್ ಪವರ್ ಲೂಮ್ ಅಲ್ಲಿ ಸಿಲ್ಕ್ ಓಡಿಸೋಂಗಿಲ್ಲ,
ವಿದ್ಯುತ್ ಮಗ್ಗದಲ್ಲಿ ರೇಷ್ಮೆಯನ್ನ ನೀವು ನೇಯೋಗಿಲ್ಲ. ಈ ರೀತಿ 14 ನಿರ್ಬಂಧಗಳು ಇದಾವೆ. ಅದೇ ರೀತಿಯಲ್ಲಿ ಪವರ್ ಲೂಮ್ ಬಿಟ್ಟು ಫ್ಯಾಕ್ಟರಿಗಳಲ್ಲಿ ಜರಿ ಹಾಕೋಂಗಿಲ್ಲ, ಕೆಲವು ಡಿಸೈನ್ ಅಂತ ನಡೆಸೋಂಗಿಲ್ಲ ಅಂತ ಹೇಳಿ ಇದೇ ಡಿಸೆಂಬರ್ ಅಲ್ಲೇ ನಾನು ಪವರ್ ಲೂಮ್ ರಿಸರ್ವೇಶನ್ ಆಕ್ಟ್, ಯಾವ ರೀತಿ ಹ್ಯಾಂಡ್ಲೂಮ್ ಅಂದ್ರೆ ಕೈಮಗ್ಗದವ್ರನ್ನ ಅವರ ವೃತ್ತಿಯನ್ನ ಅವರ ಉದ್ಯಮವನ್ನ ಬೆಳೆಸಲಿಕ್ಕೆ ಸರ್ಕಾರ ಸಹಕಾರ ನೀಡ್ತಿದೆ, ಅದೇ ರೀತಿಯಲ್ಲಿ ವಿದ್ಯುತ್ ಮಗ್ಗದವ್ರಿಗೂ ಆ ಸಹಕಾರ ನೀಡಬೇಕು. ನಾಳೆ ಫ್ಯಾಕ್ಟರಿಗಳು ಏನಾದ್ರು ಇವತ್ತು ಏನ್ ನಡೀತಾ ಇದೆ 6 ಪನ್ನ 8 ಪನ್ನ ಫ್ಯಾಕ್ಟರಿಗಳಲ್ಲಿ ಬರುತ್ತೆ, ಆ ರೀತಿ ನಡೀತು ಅಂದ್ರೆ ಮುಂದಕ್ಕೆ ಮಾಲೀಕರು ಬದುಕಕ್ಕಾಗಲ್ಲ, ಕಾರ್ಮಿಕರು ಬದುಕಕ್ಕಾಗಲ್ಲ. ಹಾಗಾಗಿ ಪವರ್ ಲೂಮ್ ರಿಸರ್ವೇಶನ್ ಆಕ್ಟ್ ಅನ್ನ 100ಕ್ಕೆ 100 ನಾನೇ ನಮ್ಮ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದ್ದೀನಿ, ಮಂತ್ರಿಗಳಿಗೂ ತಿಳಿಸಿದ್ದೀನಿ, ಅದನ್ನು ತರಂತ ಕೆಲಸ ಮಾಡಿ ವಿದ್ಯುತ್ ಮಗ್ಗದ ಮಾಲೀಕರು ಹಾಗೂ ನೇಕಾರರಿಗೆ ಈ ರೀತಿ ಟ್ರೆಡಿಷನಲ್ ಸ್ಯಾರಿ, ಸಾಂಪ್ರದಾಯಿಕ ಸೀರೆಯನ್ನ ವಿತ್ ಬುಟ್ಟ ವಿತ್ ಜರಿ ಏನ್ ಮಾಡ್ತೀವಿ ಅದನ್ನ ಮಿಷಿನ್ ಅಲ್ಲಿ ಆಗದೆ ಇರೋ ರೀತಿಯಲ್ಲಿ ಕಾನೂನನ್ನ ತರಬೇಕು. ಅದಕ್ಕೆ 100% ನಾನು ನಿಮ್ಮ ಪರವಾಗಿ ನಾನು ಹೋರಾಟ ಕೆಲಸವನ್ನ ಮಾಡ್ತೀನಿ ಮತ್ತು ಆ ಕಾನೂನನ್ನ ತರೋ ಕೆಲಸ ಮಾಡ್ತೀನಿ. ಇಷ್ಟು ಸಮಸ್ಯೆಗಳಿದೆ ಅಂತ ದಯವಿಟ್ಟು ಮಾಲೀಕರು ಮತ್ತು